ರಾಣೆಬೆನ್ನೂರು ತಾಲೂಕು ಆಸ್ಪತ್ರೆಯ ಶವಾಗಾರದ ದುಸ್ಥಿತಿ. ಶವಾಗಾರದ ಮುಂದೆ ವಿದ್ಯುತ್ ದೀಪಗಳಿಲ್ಲ, ಹಳೆಯ ಕಟ್ಟಡ, ಒಡೆದ ಕಿಟಕಿ ಗಾಜುಗಳು. ಹೊಸ ಶವಾಗಾರ ನಿರ್ಮಾಣವಾಗಿ ತಿಂಗಳುಗಳು ಕಳೆದರೂ ಹಳೆಯ ಕಟ್ಟಡದಿಂದ ಮುಕ್ತಿ ಇಲ್ಲ. ರಾಣೆಬೆನ್ನೂರು ತಾಲೂಕು ಆಸ್ಪತ್ರೆ ನೂರಾರು ಬಡ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಪ್ರಮುಖ ಸರ್ಕಾರಿ ಆಸ್ಪತ್ರೆ. ಆದರೆ ಇದೇ ಆಸ್ಪತ್ರೆಯ ಆವರಣದಲ್ಲಿರುವ ಶವಾಗಾರ ಮಾತ್ರ ನಿರ್ಲಕ್ಷ್ಯಕ್ಕೆ ಒಳಗಾದಂತಿದೆ. ಶವಾಗಾರದ ಮುಂದೆ ವಿದ್ಯುತ್ ದೀಪಗಳಿಲ್ಲ, ಹಳೆಯ ಕಟ್ಟಡದ ಕಿಟಕಿ ಗಾಜುಗಳು ಒಡೆದು ಹೋಗಿವೆ. ಹೊಸ ಶವಾಗಾರ ನಿರ್ಮಾಣವಾಗಿ ತಿಂಗಳುಗಳು ಕಳೆದರೂ ಹಳೆಯ ಶವಾಗಾರದಿಂದ ಮಾತ್ರ ಇನ್ನೂ ಮುಕ್ತಿ ಸಿಕ್ಕಿಲ್ಲ. ಅಷ್ಟಕ್ಕೂ ಈ ಅವ್ಯವಸ್ಥೆಗೆ ಕಾರಣವೇನು? ಅಧಿಕಾರಿಗಳ ನಿರ್ಲಕ್ಷ್ಯವೇ? ಇದು ರಾಣೆಬೆನ್ನೂರು ತಾಲೂಕು ಆಸ್ಪತ್ರೆಯ ಶವಾಗಾರದ ದುಸ್ಥಿತಿ. ಕತ್ತಲಾಗಿರುವ ಶವಾಗಾರದ ಮುಂಭಾಗ, ಒಡೆದು ಹೋಗಿರುವ ಕಿಟಕಿ ಗಾಜುಗಳು, ಶಿಥಿಲಾವಸ್ಥೆಯಲ್ಲಿರುವ ಹಳೆಯ ಕಟ್ಟಡ, ಸಾವಿನ ನೋವಿನಲ್ಲಿರುವ ಕುಟುಂಬಸ್ಥರು ಮೃತದೇಹಗಳನ್ನು ನೋಡಲು ಬರುವಾಗ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಇಲ್ಲದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ರಾತ್ರಿ ಸಮಯದಲ್ಲಿ ಶವಾಗಾರದ ಮುಂದೆ ವಿದ್ಯುತ್ ದೀಪಗಳ ವ್ಯವಸ್ಥೆ ಇಲ್ಲದಿರುವುದರಿಂದ ಮೃತದೇಹವನ್ನ ಕೊಂಡೊಯ್ಯಲು ಬರುವ ಕುಟುಂಬಸ್ಥರ ಕತ್ತಲಲ್ಲೇ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನೊಂದೆಡೆ ಹಳೆಯ ಕಟ್ಟಡದ ಕಿಟಕಿ ಗಾಜುಗಳು ಒಡೆದು ಹೋಗಿದೆ. ಹೊಸ ಶವಾಗಾರ ಕಟ್ಟಡ ನಿರ್ಮಾಣವಾಗಿ ಈಗಾಗಲೇ ತಿಂಗಳುಗಳು ಕಳೆದಿವೆ ಎನ್ನಲಾಗ್ತಿದೆ. ಆದರೂ ಹಳೆಯ ಶವಾಗಾರದ ಬಳಕೆ ಇನ್ನೂ ಸಂಪೂರ್ಣವಾಗಿ ವಿರಾಮ ಬಿದ್ದಿಲ್ಲ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವ ರೋಗಿಗಳಷ್ಟೇ ಅಲ್ಲ, ಮೃತದೇಹಗಳನ್ನು ಅಂತಿಮವಾಗಿ ಮನೆಗೆ ಕೊಂಡೊಯ್ಯುವ ಕುಟುಂಬಸ್ಥರಿಗೂ ಗೌರವಯುತ ವಾತಾವರಣ ಕಲ್ಪಿಸುವುದು ಆಡಳಿತದ ಜವಾಬ್ದಾರಿ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳ ಪರಿಶೀಲನೆ ನಡೆಸಿ ಶವಾಗಾರದ ಮುಂದೆ ವಿದ್ಯುತ್ ದೀಪಗಳ ವ್ಯವಸ್ಥೆ ಮಾಡಬೇಕು. ಹಳೆಯ ಕಟ್ಟಡದ ಸಮಸ್ಯೆಗಳನ್ನು ಪರಿಹರಿಸಿ ಹೊಸ ಶವಾಗಾರವನ್ನು ಸಮರ್ಪಕವಾಗಿ ಬಳಕೆಗೆ ತರಬೇಕು ಎಂಬುದು ಸಾರ್ವಜನಿಕರ ಒತ್ತಾಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣೆಬೆನ್ನೂರು.